ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಂದೆ ಒಂದು ಬಹಳ ಕುತೂಹಲಕಾರಿ ಆಕಾರ ಇದೆ. ಇದರ ಶೀರ್ಷಿಕೆ ಮೀನಾ 2026 ಸಮೃದ್ಧಿ ಮತ್ತು ಶಾಂತಿಯ ದೈವಿಕ ಮಾರ್ಗ. ಅಂದರೆ ಮೀನರಾಶಿಯವರಿಗೆ 2026ನೇ ವರ್ಷ ಹೇಗಿರಲಿದೆ ಅಂತ ಒಂದು ಸಂಪೂರ್ಣ ಚಿತ್ರಣ ಕೊಡುತ್ತೆ. ಈ ಆಕಾರದ ಮೊದಲ ಸಾಲೆ ನನಗೆ ತುಂಬ ಇಷ್ಟ ಆಯಿತು. ಮೀನರಾಶಿಯವರು ಸಮುದ್ರದಂತೆ ಆಳವಾದ ಮನಸ್ಸಿನವರು. ಹೊರಗೆ ಶಾಂತ, ಆದರೆ ಒಳಗೆ ಭಾವನೆಗಳ ಅಲೆಗಳು ಸದಾ ಅಪ್ಪಳಿಸುತ್ತಿರುತ್ತವೆ. ಆಕಾರದ ಪ್ರಕಾರ 2026 ಅವರಿಗೆ ಒಂದು ದೊಡ್ಡ ತಿರುವು ತರುವ ವರ್ಷ ಅಂತೆ. ಹಾಗಿದ್ರೆ ಬನ್ನಿ, ಇದರಲ್ಲಿರೋ ಭವಿಷ್ಯವಾಣಿಗಳು, ಸಲಹೆಗಳು ಮತ್ತೆ ಪರಿಹಾರಗಳನ್ನು ಒಟ್ಟಿಗೆ ಸೇರಿ ಆಳವಾಗಿ ಪರಿಶೀಲಿಸೋಣ. ಖಂಡಿತ. ಈ ಆಕಾರದ ಒಂದು ವಿಶೇಷತೆ ಅಂದ್ರೆ ಇದು ಕೇವಲ ಭವಿಷ್ಯ ಹೇಳಿ ಸುಮ್ಮನಾಗಲ್ಲ. ವೃತ್ತಿ, ಹಣಕಾಸು, ಪ್ರೀತಿ, ಕುಟುಂಬ ಹೀಗೆ ಜೀವನದ ಪ್ರತಿಯೊಂದು ಮುಖ್ಯ ಅಂಶವನ್ನು ಇದು ನೋಡುತ್ತೆ. ಇದರಲ್ಲಿ ಇನ್ನೂ ಒಂದು ಕುತೂಹಲಕಾರಿ ಸಂಗತಿ ಏನಂದ್ರೆ ಇದು ಎಲ್ಲಾ ಭವಿಷ್ಯವಾಣಿಗಳ ಹಿಂದಿರೋ ಜ್ಯೋತಿಷ್ಯದ ಮೂಲ ಕಾರಣವನ್ನು ಹೇಳುತ್ತೆ. ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಬಿಂದು ಒಂದೇ ಒಂದು ಗ್ರಹ. ಯಾವುದದು? ಅದು ಗುರು. ಯಾಕೆ ಅಂದ್ರೆ 2026ರಲ್ಲಿ ಮೀನರಾಶಿಯವರಿಗೆ ಆಗುವ ಬಹುತೇಕ ಬದಲಾವಣೆಗಳಿಗೆ ಗುರುವಿನ ಪ್ರಭಾವವೇ ಕಾರಣ ಅಂತ ಈ ಆಕಾರ ಸ್ಪಷ್ಟವಾಗಿ ಹೇಳುತ್ತೆ. ಓಹೋ, ಹಾಗಾದ್ರೆ ಗುರುಗ್ರಹದಿಂದಲೇ ಶುರು ಮಾಡೋಣ. ಆಕಾರದಲ್ಲಿ ಗುರುಬಲ ಅನ್ನೋ ಪದವನ್ನ ಪದೇ ಪದೇ ಬಳಸಲಾಗಿದೆ. ಮೀನರಾಶಿಯ ಅಧಿಪತಿಯೇ ಗುರು ಆಗಿರೋದ್ರಿಂದ ಇದು ಸಹಜ ಅನ್ಸುತ್ತೆ. ಆದರೆ ಗುರುಬಲ ಚೆನ್ನಾಗಿದೆ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ನಿಖರವಾಗಿ ಏನರ್ಥ? ಇದು ಕೇವಲ ಅದೃಷ್ಟ ಅನ್ನೋ ಪದದ ಇನ್ನೊಂದು ರೂಪಾನ? ಅಥವಾ ಇದಕ್ಕಿಂತ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಇದು ಒಳ್ಳೆ ಪ್ರಶ್ನೆ. ಗುರುಬಲ ಅಂದ್ರೆ ಕೇವಲ ಅದೃಷ್ಟ ಅಂತಲ್ಲ. ಜ್ಯೋತಿಷ್ಯದಲ್ಲಿ ಗುರು ಅಂದ್ರೆ ಜ್ಞಾನ, ವಿಸ್ತರಣೆ, ಆಧ್ಯಾತ್ಮಿಕತೆ ಮತ್ತೆ ಅವಕಾಶಗಳ ಕಾರಕ. ಸೊ 2026ರಲ್ಲಿ ಗುರುಗ್ರಹವು ಮೀನರಾಶಿಯವರಿಲೆ ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುವ ಸಾಧ್ಯತೆ ಇದೆ. ಇದು ಹಂಸಯೋಗದಂತಹ ಒಂದು ಶಕ್ತಿಶಾಲಿ ರಾಜಯೋಗವನ್ನೇ ಸೃಷ್ಟಿಸಬಹುದು. ಹಂಸಯೋಗ? ಹೌದು. ಈ ಯೋಗ ಇದ್ದಾಗ ವ್ಯಕ್ತಿಯ ಜ್ಞಾನ, ವಿವೇಕ ಮತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ. ಅದಕ್ಕಾಗಿಯೇ ಈ ಆಕಾರವು ವೃತ್ತಿ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಫಲಗಳ ಮೇಲೆ ಹೆಚ್ಚು ಒತ್ತು ನೀಡ್ತಿದೆ. ಗುರುಬಲ ಅಂದ್ರೆ ಅವಕಾಶಗಳ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುವುದು ಅಂತ ಅರ್ಥ. ಓಹೋ, ಹಾಗಾದ್ರೆ ಇದು ಬರೀ ಲಕ್ಕಲ್ಲ, ಬದಲಿಗೆ ಸರಿಯಾದ ಅವಕಾಶಗಳು ಸರಿಯಾದ ಸಮಯದಲ್ಲಿ ಸಿಗೋದು. ಈ ಗುರುಬಲದಿಂದ 2026ರಲ್ಲಿ ಏನೆಲ್ಲ ಆಗ್ಬೋದು ಅಂತ ಆಕರ ಪಟ್ಟಿ ಮಾಡಿದೆ. ಅದೃಷ್ಟ ಹೆಚ್ಚಾಗುತ್ತೆ, ಅಂದ್ಕೊಂಡಿರೋ ಅವಕಾಶಗಳು ಬರ್ಬೋದು, ಸಮಾಜದಲ್ಲಿ ಹಿರಿಯರ ಬೆಂಬಲ, ವಿದೇಶ ಸಂಪರ್ಕ. ಹೌದು, ವಿದೇಶಕ್ಕೆ ಹೋಗೋ ಯೋಗ ಮತ್ತೆ ಉನ್ನತ ಶಿಕ್ಷಣ ಬಯಸೋರಿಗೆ ಒಳ್ಳೆ ಸಮಯ ಅಂತನೂ ಹೇಳಲಾಗಿದೆ. ಹೌದು. ಇಷ್ಟೇ ಅಲ್ಲ, ಈ ಫಲಗಳನ್ನ ವಯಸ್ಸಿನ ಆಧಾರದ ಮೇಲೆ ವಿಂಗಡಿಸಿರೋದು ಇದರ ಇನ್ನೊಂದು ವಿಶೇಷತೆ. ಓಕೆ. ಉದಾಹರಣೆಗೆ 18ರಿಂದ 30 ವರ್ಷದ ಯುವಕ ಯುವತಿಯರಿಗೆ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಕರಿಯರ್ ಬ್ರೇಕ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕರಿಯರ್ ಬ್ರೇಕ್ ಅಂದ್ರೆ? ಅದು ಮೊದಲನೇ ದೊಡ್ಡ ಕೆಲಸ ಅಥವಾ ಈಗಿರೋ ಕೆಲಸದಲ್ಲೇ ದೊಡ್ಡ ಜವಾಬ್ದಾರಿ, ಪ್ರಮೋಷನ್, ಈ ಥರದ್ದು. ಇದು ಆಸಕ್ತಿಕರವಾಗಿದೆ. ಆದ್ರೆ ಎಲ್ಲಾ 18-30 ವರ್ಷದವ್ರ ಜೀವನ ಒಂದೇ ರೀತಿ ಇರಲ್ಲ ಅಲ್ವಾ? ಇದು ಸ್ವಲ್ಪ ಸಾಮಾನ್ಯೀಕರಣ ಅನ್ಸೋದಿಲ್ವೇ? ಖಂಡಿತ, ಇದು ಸಾಮಾನ್ಯೀಕರಣವೇ. ಜ್ಯೋತಿಷ್ಯದ ಭವಿಷ್ಯವಾಣಿಗಳು ಯಾವಾಗ್ಲೂ ಹೀಗೆ ಸ್ವಲ್ಪ ಸಾಮಾನ್ಯೀಕೃತವಾಗಿರ್ತವೆ. ಇಲ್ಲಿ ವಯಸ್ಸಿನ ಗುಂಪು ಅಂದ್ರೆ ಜೀವನದ ಒಂದು ಹಂತ ಅಂತ ನಾವು ಅರ್ಥೈಸ್ಕೊಳ್ಬೇಕು. ಸರಿ ಸರಿ. 1830 ಅಂದ್ರೆ ಸಾಮಾನ್ಯವಾಗಿ ಶಿಕ್ಷಣ ಮುಗಿಸಿ ವೃತ್ತಿ ಆರಂಭಿಸುವ ಹಂತ. ಹಾಗೆಯೇ 31ರಿಂದ 45 ವರ್ಷದವರೆಗೆ ದೊಡ್ಡ ಜವಾಬ್ದಾರಿಗಳು ಸಿಗ್ತವೆ. ಅಂದ್ರೆ ಅದು ಕುಟುಂಬದ ಅಥವಾ ವೃತ್ತಿಯ ಜವಾಬ್ದಾರಿ ಹೆಚ್ಚಾಗುವ ಮಧ್ಯವಯಸ್ಸಿನ ಹಂತ. 46ರಿಂದ 60 ವರ್ಷದವರಿಗೆ ಸಮಾಜದಲ್ಲಿ ಗೌರವ, ಸ್ಥಾನಮಾನ. ಮತ್ತೆ 60 ವರ್ಷ ದಾಟಿದವರಿಗೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳು ಸಿಗ್ಲಿವೆ. ಇದು ಜೀವನದ ಸಹಜ ಹಂತಗಳನ್ನೇ ಪ್ರತಿಬಿಂಬಿಸುತ್ತಲ್ವಾ? ಹೌದು ಹೌದು, ಅರ್ಥವಾಯ್ತು. ಈ ಗುರುಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಏನಾದ್ರೂ ಪರಿಹಾರ ಸೂಚಿಸಲಾಗಿದೆಯೇ? ಖಂಡಿತ. ಈ ವಿಭಾಗದ ಕೊನೆಯಲ್ಲಿ ಓಂ ಬೃಹಸ್ಪತಿಯೇ ನಮಃ ಅನ್ನೋ ಮಂತ್ರವನ್ನ ಪ್ರತಿ ಗುರುವಾರ 21 ಬಾರಿ ಜಪಿಸಲು ಸಲಹೆ ನೀಡಲಾಗಿದೆ. ಬೃಹಸ್ಪತಿ ಅಂದ್ರೆ? ಗುರುವಿನ ವೈದಿಕ ಹೆಸರು. ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಕ್ಕೂ ಒಂದು ನಿರ್ದಿಷ್ಟ ಮಂತ್ರ ಮತ್ತು ಒಂದು ವೈಬ್ರೇಷನ್ ಇರುತ್ತೆ ಅಂತ ನಂಬಲಾಗುತ್ತೆ. ಈ ಮಂತ್ರವನ್ನ ಜಪಿಸೋದ್ರಿಂದ ಗುರುವಿನ ಸಕಾರಾತ್ಮಕ ಶಕ್ತಿಯನ್ನ ನಮ್ಮ ಕಡೆಗೆ ಹೆಚ್ಚು ಆಕರ್ಷಿಸಬಹುದು ಅನ್ನೋದು ಈ ಆಕಾರದ ತತ್ವ. ಓಕೆ. ಗುರುಬಲದಿಂದ ವೃತ್ತಿ ಮತ್ತು ಜ್ಞಾನದಲ್ಲಿ ಅವಕಾಶಗಳು ಸಿಕ್ಕಿದ್ವು. ಈಗ
ಬಹುಶಃ ಎಲ್ಲರಿಗೂ ಮುಖ್ಯವಾದ ಹಣಕಾಸಿನ ವಿಷಯಕ್ಕೆ ಬರೋಣ. ಇಲ್ಲಿ ನನಗೆ ಒಂದು ವಿಚಿತ್ರವಾದ ಸಾಲು ಸಿಕ್ತು. ಮೀನ ರಾಶಿಯವರು ಸಾಮಾನ್ಯವಾಗಿ ಹಣದ ಹಿಂದೆ ಓಡುವವರಲ್ಲ, ಆದರೆ 2026ರಲ್ಲಿ ಹಣವೇ ಅವರನ್ನು ಹುಡುಕಿಕೊಂಡು ಬರುತ್ತದೆ. ಇದು ಕೇಳೋಕೆ ಸ್ವಲ್ಪ ಸಿನಿಮೀಯವಾಗಿದೆ. ಇದರರ್ಥ ಲಾಟ್ರಿ ಹೊಡೆಯುತ್ತೆ ಅಂತಾನ? ಇಲ್ಲ ಇಲ್ಲ, ಖಂಡಿತ ಲಾಟ್ರಿ ಹೊಡೆಯುತ್ತೆ ಅಂತ ಅಲ್ಲ. ಹಣವೇ ಹುಡುಕಿಕೊಂಡು ಬರುತ್ತದೆ ಅಂದ್ರೆ ಅವರ ಪ್ರತಿಭೆಗೆ, ಅವರ ಜ್ಞಾನಕ್ಕೆ ತಕ್ಕ ಮೌಲ್ಯ ಸಿಗುತ್ತೆ ಅಂತ. ಗುರುಬಲದಿಂದ ಅವಕಾಶಗಳು ಹೆಚ್ಚಾದಾಗ ಸಹಜವಾಗಿಯೇ ಆದಾಯವೂ ಹೆಚ್ಚಾಗತ್ತೆ. ಆಕರವು ಹಣದ ಸಂಭಾವ್ಯ ಮೂಲಗಳನ್ನು ಪಟ್ಟಿ ಮಾಡಿದೆ. ಮೀನರಾಶಿಯವರು ಸಾಮಾನ್ಯವಾಗಿ ಸೃಜನಾತ್ಮಕರು ಅಲ್ವಾ? ಹೌದು. ಹಾಗಾಗಿ ಅವರ ಸೃಜನಾತ್ಮಕ ಕೆಲಸಗಳಿಗೆ ಅಂದ್ರೆ ಮೀಡಿಯಾ, ಕಲೆ, ಬರವಣಿಗೆ ಅಥವಾ ಯೂಟ್ಯೂಬ್ನಂತಹ ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಹಣ ಸಿಗಬಹುದು. ಸೃಜನಾತ್ಮಕ ಕ್ಷೇತ್ರಗಳಲ್ಲದೆ ಬೇರೆ ಯಾವ ಮೂಲಗಳಿಂದ ಹಣ ಬರಬಹುದು? ಆಧ್ಯಾತ್ಮಿಕ ಸೇವೆಗಳನ್ನು ನೀಡುವವರಿಗೆ, ಉದಾಹರಣೆಗೆ ಜ್ಯೋತಿಷಿಗಳು, ಹೀಲರ್ಗಳು, ಯೋಗ ಗುರುಗಳು, ಇವರಿಗೂ ಆದಾಯ ಹೆಚ್ಚಾಗಲಿದೆ. ಓ, ಯಾಕೆ? ಯಾಕಂದ್ರೆ ಗುರು ಆಧ್ಯಾತ್ಮಿಕತೆಯ ಗ್ರಹ. ಇದಿಲ್ದೆ ವಿದೇಶಿ ಉದ್ಯೋಗ ಅಥವಾ ಪೂರ್ವಜರ ಆಸ್ತಿಯಿಂದಲೂ ಧನಲಾಭವಾಗುವ ಸಾಧ್ಯತೆಗಳಿವೆ ಅಂತಾನೂ ಹೇಳಲಾಗಿದೆ. ಆದ್ರೆ ಇಲ್ಲೊಂದು ನನ್ಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಏನದು? ಒಂದು ಕಡೆ ಅದೃಷ್ಟದಿಂದ, ಅವಕಾಶಗಳಿಂದ ಹಣ ಬರುತ್ತೆ ಅಂತ ಹೇಳ್ತಾರೆ. ಹೌದು. ಮತ್ತೊಂದೆಡೆ ಭಾವನಾತ್ಮಕವಾಗಿ ಯೋಚಿಸಿ ಯಾರಿಗೂ ಹಣ ಕೊಡಬೇಡಿ ಮತ್ತು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಸಂಪೂರ್ಣವಾಗಿ ಓದಿ ಅಂತ ಎಚ್ಚರಿಕೆ ಕೂಡ ನೀಡಲಾಗಿದೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು? ಅತ್ಯುತ್ತಮವಾದ ಪಾಯಿಂಟ್ ಇದು. ಇದೇ ಆಕ್ಚುಲಿ ಈ ಆಕಾರದ ಸೌಂದರ್ಯ. ಮೀನರಾಶಿಯವರ ದೊಡ್ಡ ಶಕ್ತಿ ಅವರ ಸಹಾನುಭೂತಿ, ಆದರೆ ಅದೇ ಅವರ ದೊಡ್ಡ ದೌರ್ಬಲ್ಯವೂ ಹೌದು. ಕರೆಕ್ಟ್. ಅವರು ಬೇರೆಯವರ ಕಷ್ಟ ನೋಡಲಾಗದೆ ಸುಲಭವಾಗಿ ಮೋಸ ಹೋಗಬಹುದು. ಹಾಗಾಗಿ ಆಕರ ಹೇಳ್ತಿರೋದಿಷ್ಟೇ: ಅವಕಾಶಗಳು ಬಂದಾಗ ಬಳಸಿಕೊಳ್ಳಿ, ಹಣ ಗಳಿಸಿ, ಆದರೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದಾಗಿ ಆ ಹಣವನ್ನು ಕಳೆದುಕೊಳ್ಳಬೇಡಿ. ಅಂದ್ರೆ ಬುದ್ಧಿ ಮತ್ತು ಭಾವನೆಗಳ ನಡುವೆ ಒಂದು ಸಮತೋಲನ. ಎಕ್ಸಾಕ್ಟ್ಲಿ. ಅವಕಾಶಗಳನ್ನು ಗುರುತಿಸಲು ಜ್ಞಾನ ಬಳಸಿ, ಆದರೆ ವ್ಯವಹಾರದಲ್ಲಿ ಭಾವನೆಗಳನ್ನು ಸ್ವಲ್ಪ ಬದಿಗಿಡಿ ಅಂತ. ಸರಿ. ಇಲ್ಲಿಯೂ ವಯಸ್ಸಿನ ಆಧಾರದ ಮೇಲೆ ಫಲಗಳನ್ನು ನೀಡಲಾಗಿದೆ ಅಲ್ವಾ? ಹೌದು. 25ರಿಂದ 40 ವರ್ಷದವರಿಗೆ ಆದಾಯದಲ್ಲಿ ಗಮನಾರ್ಹ ಏರಿಕೆ, 40ರಿಂದ 55 ವರ್ಷದವರಿಗೆ ಆಸ್ತಿಯಿಂದ ಅಂದ್ರೆ ಭೂಮಿ ಅಥವಾ ಮನೆಯ ವ್ಯವಹಾರದಿಂದ ಲಾಭ, ಮತ್ತು 55 ವರ್ಷ ಮೇಲ್ಪಟ್ಟವರಿಗೆ ಆರ್ಥಿಕ ಸ್ಥಿರತೆ ಸಿಗಲಿದೆ. ಈ ವಿಭಾಗಕ್ಕೆ ಶುಭ ಬಣ್ಣ ಹಳದಿ ಮತ್ತು ಶುಭ ದಿನ ಗುರುವಾರ ಅಂತ ಹೇಳಿರೋದು ಮತ್ತೆ ಗುರುಗ್ರಹದ ಪ್ರಾಮುಖ್ಯತೆಯನ್ನೇ ತೋರಿಸುತ್ತೆ. ಖಂಡಿತ. ಎಲ್ಲವೂ ಗುರುವಿನ ಸುತ್ತಲೇ ಹೆಣೆಯಲಾಗಿದೆ. ಹಾಗಾದ್ರೆ ಗುರುಬಲದಿಂದ ಅದೃಷ್ಟ, ವೃತ್ತಿ, ಹಣಕಾಸು ಎಲ್ಲ ಸಿಕ್ತು. ಆದ್ರೆ ಜೀವನದಲ್ಲಿ ಇವು ಮಾತ್ರ ಮುಖ್ಯ ಅಲ್ಲವಲ್ಲ. ನಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಆಕಾರ ಈ ಬಗ್ಗೆ ಏನ್ ಹೇಳುತ್ತೆ? ಸಂಬಂಧಗಳ ಬಗ್ಗೆನೂ ಹೇಳಿದೆ. ಮೀನರಾಶಿಯವರು ಪ್ರೀತಿಯಲ್ಲಿ ತುಂಬಾ ನಿಷ್ಠವಂತರು, ಆದ್ರೆ ಅವರ ನಿರೀಕ್ಷೆಗಳು ಹೆಚ್ಚಾಗಿರುತ್ತವೆ ಅಂತ ಆಕಾರ ಹೇಳುತ್ತೆ. ಯಾಕೆ? ಅವರ ಭಾವನಾತ್ಮಕ ಆಳವೇ ಇಲ್ಲಿಯೂ ಕೆಲಸ ಮಾಡುತ್ತೆ. ಅವರು ಪ್ರೀತಿಯನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. 2026ರ ವಿಶೇಷತೆಗಳನ್ನು ನೋಡುವುದಾದ್ರೆ, ಅವಿವಾಹಿತರಿಗೆ ತಮ್ಮ ಆತ್ಮಸಖಿಯ ಭೇಟಿಯಾಗುವ ಸಂಭವವಿದೆ. ಹಲವರಿಗೆ ವಿವಾಹ ಯೋಗ ಕೂಡಿಬರಲಿದೆ. ಒಂದು ಕುತೂಹಲಕಾರಿ ಅಂಶವೆಂದರೆ, ಕಾರಣಾಂತರಗಳಿಂದ ಮುರಿದು ಹೋಗಿದ್ದ ಹಳೆಯ ಸಂಬಂಧವೊಂದು ಮತ್ತೆ ಚಿಗುರುವ ಸಾಧ್ಯತೆಯನ್ನು ಇದು ಸೂಚಿಸಿದೆ. ವಿವಾಹಿತರ ಬಗ್ಗೆ ಏನು ಹೇಳಲಾಗಿದೆ? ವಿವಾಹಿತರ ದಾಂಪತ್ಯದಲ್ಲಿ ಸಮತೋಲನ ಮತ್ತು ತಿಳುವಳಿಕೆ ಹೆಚ್ಚಲಿದೆ. ಇಲ್ಲಿಯೂ ವಯಸ್ಸಿನ ಆಧಾರದ ಮೇಲೆ ಫಲಗಳನ್ನು ನೀಡಿದ್ದಾರೆ. 18ರಿಂದ 25 ವರ್ಷದ ಯುವಜನರ ಜೀವನದಲ್ಲಿ ಹೊಸ ಪ್ರೇಮದ ಆರಂಭ, 26ರಿಂದ 35 ವರ್ಷದವರೆಗೆ ಮದುವೆಯಾಗುವ ಸಾಧ್ಯತೆಗಳು ಹೆಚ್ಚು, ಮತ್ತು 37 ವರ್ಷ ಮೇಲ್ಪಟ್ಟವರ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಲಿದೆ. ಈ ವಿಭಾಗಕ್ಕೆ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸಲು ಸಲಹೆ ನೀಡಲಾಗಿದೆ. ಒಂದು ನಿಮಿಷ, ನಾವು ಇಷ್ಟೊತ್ತು ಗುರು ಗುರು ಅಂತಿದ್ವಿ. ಈಗ ಸಡನ್ ಆಗಿ ಶುಕ್ರ ಎಲ್ಲಿಂದ ಬಂದ್ರು? ಇದು ಜ್ಯೋತಿಷ್ಯದ ಒಂದು ಸುಂದರವಾದ ಸಮೀಕರಣ. ಇಲ್ಲಿ ನೋಡಿ, ಆಕರವು ಜ್ಞಾನ ಮತ್ತು ಅದೃಷ್ಟಕ್ಕೆ ಗುರುವನ್ನು ಮತ್ತು ಪ್ರೀತಿ ಸಂಬಂಧಗಳಿಗೆ ಶುಕ್ರನನ್ನು ಪ್ರತ್ಯೇಕವಾಗಿ ಪರಿಗಣಿಸುತ್ತಿದೆ. ಓಕೆ. ಜ್ಯೋತಿಷ್ಯದಲ್ಲಿ ಗುರು ದೇವಗುರು, ಆದರೆ ಶುಕ್ರ ಅಸುರ ಗುರು. ಇಬ್ಬರೂ ಜ್ಞಾನಿಗಳೇ, ಆದರೆ ಅವರ ಕ್ಷೇತ್ರಗಳು ಬೇರೆ ಬೇರೆ. ಗುರು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ನೀಡಿದರೆ, ಶುಕ್ರ ಭೌತಿಕ ಸುಖ, ಪ್ರೀತಿ, ಸೌಂದರ್ಯ ಮತ್ತು ಸಂಬಂಧಗಳ ಮಾಧುರ್ಯವನ್ನು ನಿಯಂತ್ರಿಸುತ್ತಾನೆ. ಹಾಗಾಗಿ ಒಂದು ಪರಿಪೂರ್ಣ ಜೀವನಕ್ಕೆ 2 ಗ್ರಹಗಳ ಅನುಗ್ರಹ ಅಗತ್ಯ ಅನ್ನೋದು ಇದರ ಒಳಾರ್ಥ. ವಾವ್, ಇದು ನಿಜಕ್ಕೂ ಆಳವಾದ ವಿಶ್ಲೇಷಣೆ. ಅಂದ್ರೆ
ಜೀವನದ ಬೇರೆ ಬೇರೆ ಅಂಶಗಳಿಗೆ ಬೇರೆ ಬೇರೆ ಶಕ್ತಿಗಳ ಅನುಗ್ರಹ ಬೇಕು. ಈಗ ಪ್ರೀತಿ ಮದುವೆಯ ನಂತರದ ಹಂತ, ಅಂದ್ರೆ ಕುಟುಂಬದ ವಿಸ್ತರಣೆ. ಮಕ್ಕಳ ಭಾಗ್ಯದ ಬಗ್ಗೆ ಆಕಾರ ಏನ್ ಹೇಳುತ್ತೆ? 2026ರಲ್ಲಿ ಸಂತಾನ ಯೋಗವು ಬಹಳ ಬಲವಾಗಿರುತ್ತದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅದಕ್ಕೂ ಗುರುವೇ ಕಾರಣನಾ? ಖಂಡಿತ. ಗುರುಗ್ರಹವು ವಿಸ್ತರಣೆಯ ಕಾರಕ. ಹಾಗಾಗಿ ಕುಟುಂಬದ ವಿಸ್ತರಣೆಗೂ ಗುರುವಿನ ಅನುಗ್ರಹ ಬೇಕು. ಮದುವೆಯಾಗಿ ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಇದು ಶುಭ ಸುದ್ದಿ. ವಯಸ್ಸಿನ ಆಧಾರದ ಮೇಲೆ ನೋಡಿದರೆ 30ರಿಂದ 45 ವರ್ಷ ವಯಸ್ಸಿನವರಿಗೆ ಸಂತಾನಯೋಗ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತ ಆಕಾರ ಹೇಳುತ್ತದೆ. ಮಕ್ಕಳಿರುವ ಪೋಷಕರಿಗೇನಾದ್ರೂ ಮುನ್ಸೂಚನೆಗಳಿದೆಯಾ? ಇವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಉನ್ನತ ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ತೆರಳುವ ಅವಕಾಶಗಳು ಅವರಿಗೆ ಸಿಗಬಹುದು. 45 ವರ್ಷ ಮೇಲ್ಪಟ್ಟವರಿಗೆ ತಮ್ಮ ಮಕ್ಕಳ ಯಶಸ್ಸಿನಿಂದ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ಪ್ರಾಪ್ತಿಯಾಗುತ್ತದೆ. ಅಂದ್ರೆ ಒಟ್ಟಾರೆಯಾಗಿ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆ ಇದು. ಹೌದು. ಮಕ್ಕಳ ಯಶಸ್ಸು ಪೋಷಕರಿಗೆ ಹೆಮ್ಮೆ ತರುವ ವರ್ಷ ಇದಾಗಲಿದೆ. ಸರಿ. ನಾವು ಇದುವರೆಗೆ ವೃತ್ತಿ, ಹಣಕಾಸು, ಸಂಬಂಧಗಳು ಹೀಗೆ ಜೀವನದ ಬೇರೆ ಬೇರೆ ಅಂಶಗಳನ್ನು ಪ್ರತ್ಯೇಕವಾಗಿ ನೋಡಿದೆವು. ಆದರೆ ಜೀವನ ಹೀಗೆ ಪ್ರತ್ಯೇಕವಾಗಿ ನಡೆಯುವುದಿಲ್ಲವಲ್ಲ, ಎಲ್ಲವೂ ಒಂದಕ್ಕೊಂದು ಹೆಣೆದುಕೊಂಡಿರ್ತದೆ. ಈ ಆಕರವು ಜೀವನವನ್ನು ಒಂದು ಸಂಪೂರ್ಣ ಘಟಕವಾಗಿ ನೋಡಿ 100 ವರ್ಷದವರೆಗೆ ಹೇಗೆ ಫಲಗಳನ್ನು ನೀಡಿದೆ ಅನ್ನೋದು ನಿಜಕ್ಕೂ ಕುತೂಹಲಕಾರಿ. ಹೌದು, ಇದು ಬಹಳ ಸಮಗ್ರವಾದ ದೃಷ್ಟಿಕೋನ. ಪ್ರತಿಯೊಂದು ವಯೋಮಾನದವರು ತಮ್ಮ ಜೀವನದ ಆ ಹಂತದಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂಬುದರ ಒಂದು ಪಕ್ಷಿ ನೋಟವನ್ನು ಇದು ನೀಡುತ್ತದೆ. ಇದು ಈ ಆಕರದ ಅತ್ಯಂತ ವಿಶಿಷ್ಟ ಭಾಗ. ಕೆಲವು ಪ್ರಮುಖ ಹಂತಗಳನ್ನು ನೋಡೋಣ. 1ರಿಂದ 15 ವರ್ಷದ ಮಕ್ಕಳಲ್ಲಿ ಅವರಲ್ಲಿ ಅಡಗಿರುವ ಪ್ರತಿಭೆ ಹೊರಬರಲಿದೆ ಮತ್ತು ಕಲೆ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ. 16ರಿಂದ 25 ವರ್ಷದವರೆಗೆ ಶಿಕ್ಷಣ ಮತ್ತು ಪ್ರೇಮ ವಿಚಾರಗಳಲ್ಲಿ ಶುಭ ಫಲಗಳಿವೆ ಅಂತ ಹೇಳಲಾಗಿದೆ. 26ರಿಂದ 40 ವರ್ಷದ ವಯೋಮಾನದವರಿಗೆ ಇದು ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ತಿರುವು ನೀಡುವ ವರ್ಷ. ಅಂದ್ರೆ ಹೊಸ ಉದ್ಯೋಗ, ಬಡ್ತಿ ಅಥವಾ ಸ್ವಂತ ಉದ್ಯಮ ಆರಂಭಿಸಲು ಇದು ಅತ್ಯಂತ ಸಕಾಲವಾಗಿರುತ್ತದೆ. 41ರಿಂದ 60 ವರ್ಷದವರೆಗೆ ಆಸ್ತಿ, ಮನೆ ಖರೀದಿಸುವ ಯೋಗ ಮತ್ತು ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆ ಸಿಗಲಿದೆ. ಇನ್ನು ಹಿರಿಯ ನಾಗರಿಕರಿಗೆ, ಅಂದ್ರೆ 61ರಿಂದ 100 ವರ್ಷದ ವಯೋಮಾನದವರೆಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಮೊಮ್ಮಕ್ಕಳೊಂದಿಗೆ ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳು ಹೆಚ್ಚಾಗಲಿವೆ. ಹಾಗಾದರೆ ಈ ಎಲ್ಲದರ ಅರ್ಥವೇನು? ಇಷ್ಟೆಲ್ಲ ಭವಿಷ್ಯವಾಣಿಗಳು, ಸಲಹೆಗಳ ನಂತರ ಆಕರವು ಎಲ್ಲದಕ್ಕೂ ಅನ್ವಯವಾಗುವ ಒಂದು ಮಹಾಪರಿಹಾರವನ್ನು ಸೂಚಿಸುತ್ತದೆ. ಇದು ಈ ಸಂಪೂರ್ಣ ವಿಶ್ಲೇಷಣೆಯ ಸಾರಾಂಶದಂತಿದೆ. ಓಕೆ, ಹಾಗಾದ್ರೆ ಆ ಮಹಾಪರಿಹಾರ ಏನು? ನಾನೊಂದು ಗೆಸ್ ಮಾಡ್ಲಾ? ಖಂಡಿತ ಮಾಡಿ. ಬಹುಶಃ ಇದು ಗುರುವಾರ ಮತ್ತೆ ಹಳದಿ ಬಣ್ಣದ ಸುತ್ತಾನೇ ಇರಬೇಕು. ಯಾಕಂದ್ರೆ ಇಡೀ ಚರ್ಚೆ ಗುರುವಿನ ಸುತ್ತಲೇ ಇತ್ತು. 100ಕ್ಕೆ 100 ಸರಿ. ನಿಮ್ಮ ಊಹೆ ಪರ್ಫೆಕ್ಟ್ ಆಗಿದೆ. ಹೌದಾ? ಹೌದು. ಈ ಮಹಾಪರಿಹಾರದಲ್ಲಿ 3 ಪ್ರಮುಖ ಅಂಶಗಳಿವೆ. ಮೊದಲನೆಯದಾಗಿ, ಪ್ರತಿ ಗುರುವಾರ ದೇವರಿಗೆ, ವಿಶೇಷವಾಗಿ ವಿಷ್ಣು ಅಥವಾ ದತ್ತಾತ್ರೇಯನಿಗೆ ಹಳದಿ ಹೂವುಗಳನ್ನು ಅರ್ಪಿಸುವುದು. ಯಾಕಂದ್ರೆ ಪುರಾಣಗಳ ಪ್ರಕಾರ ಗುರುಗ್ರಹಕ್ಕೆ ಅಧಿಪತಿ ವಿಷ್ಣು. ಸರಿ. ಎರಡನೇ ಅಂಶ. ಎರಡನೆಯದಾಗಿ, ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು. ಉದಾಹರಣೆಗೆ ಕಡ್ಲೆಬೇಳೆ, ಅರಿಶಿಣ, ಬಾಳೆಹಣ್ಣು ಅಥವಾ ಹಳದಿ ಬಟ್ಟೆ. ಜ್ಯೋತಿಷ್ಯದಲ್ಲಿ ದಾನ ಮಾಡುವುದರಿಂದ ಗ್ರಹಗಳ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಮತ್ತು ಮೂರನೆಯದಾಗಿ, ಒಂದು ಮಂತ್ರ ಇರಲೇಬೇಕಲ್ಲ? ಖಂಡಿತ. ಮೂರನೆಯದಾಗಿ, ಪ್ರತಿದಿನ ಅಥವಾ ಕನಿಷ್ಠ ಗುರುವಾರದಂದು 108 ಬಾರಿ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸುವುದು. ಇಲ್ಲಿ ಗಮನಿಸಿ, ಗುರುವಾರ, ಹಳದಿ ಬಣ್ಣ ಮತ್ತು ನಾರಾಯಣ. ಅಂದ್ರೆ ಗುರುವಿನ ದಿನ, ಗುರುವಿನ ಬಣ್ಣ, ಗುರುವಿನ ಅಧಿದೇವತೆ. ಕರೆಕ್ಟ್. ಇವೆಲ್ಲದರ ನಡುವೆ ಒಂದು ಗಾಢವಾದ ಸಾಂಕೇತಿಕ ಸಂಬಂಧವಿದೆ. ಈ ಪರಿಹಾರದ ಮೂಲಕ ಇಡೀ ವಿಶ್ಲೇಷಣೆಗೆ ಒಂದು ಸುಸಂಬದ್ಧತೆಯನ್ನು ನೀಡಲಾಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಆಳವಾದ ಪರಿಶೀಲನೆಯಿಂದ 2026 ಮೀನರಾಶಿಯವರಿಗೆ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಖಂಡಿತ. ಈ ಆಕರವು ಮೀನರಾಶಿಯವರಿಗೆ 2026ರ ಬಗ್ಗೆ ಒಂದು ಆಶಾದಾಯಕ ಮತ್ತು ವ್ಯವಸ್ಥಿತವಾದ ಮಾರ್ಗಸೂಚಿಯನ್ನು ನೀಡುತ್ತದೆ. ಇದು ಕೇವಲ ಭವಿಷ್ಯವಾಣಿಗಳನ್ನು ಹೇಳಿ ಸುಮ್ಮನಾಗೋದಿಲ್ಲ,
ಬದಲಿಗೆ ಅನುಸರಿಸಬೇಕಾದ ಮಂತ್ರಗಳು ಮತ್ತು ಪರಿಹಾರಗಳನ್ನು ಸೂಚಿಸುವ ಮೂಲಕ ವ್ಯಕ್ತಿಗೆ ತನ್ನ ಭವಿಷ್ಯದ ಮೇಲೆ ಒಂದು ರೀತಿಯ ನಿಯಂತ್ರಣವಿದೆ ಎಂಬ ಭಾವನೆಯನ್ನು ನೀಡಲು ಪ್ರಯತ್ನಿಸುತ್ತದೆ. ಅಂದ್ರೆ ನಿಷ್ಕ್ರಿಯವಾಗಿ ಭವಿಷ್ಯಕ್ಕಾಗಿ ಕಾಯುವುದಕ್ಕಿಂತ ಸಕ್ರಿಯವಾಗಿ ಅದನ್ನು ಉತ್ತಮಪಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ನಮ್ಮ ಇಂದಿನ ಚರ್ಚೆಯನ್ನು ಅದೇ ಒಂದು ಚಿಂತನೆಗೆ ಅಚ್ಚುವ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸೋಣ. ಖಂಡಿತ. ನಮ್ಮ ಅಂತಿಮ ಚಿಂತನೆ ಹೀಗಿದೆ: ಈ ರೀತಿಯ ಜ್ಯೋತಿಷ್ಯದ ಆಕರಗಳು ಕೇವಲ ಭವಿಷ್ಯವನ್ನು ಹೇಳ್ತವೆಯೋ, ಅಥವಾ ಮಂತ್ರ ಜಪಿಸುವುದು, ದಾನ ಮಾಡುವುದು, ನಿರ್ದಿಷ್ಟ ದಿನದಂದು ನಿರ್ದಿಷ್ಟ ಬಣ್ಣವನ್ನು ಬಳಸುವುದು, ಈ ರೀತಿಯ ಸಕಾರಾತ್ಮಕ ಕ್ರಿಯೆಗಳನ್ನು ಮಾಡಲು ಪ್ರೇರೇಪಿಸುವ ಮೂಲಕ ನಮ್ಮ ಮನೋಬಲ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಆ ಭವಿಷ್ಯವನ್ನು ನಾವೇ ಒಪ್ಪಿಸಿಕೊಳ್ಳಲು ಒಂದು ಸಾಧನವಾಗಿ ಕೆಲಸ ಮಾಡುತ್ತವೆಯೋ? ಈ ಬಗ್ಗೆ ಆಲೋಚಿಸಬಹುದು.